ಎಷ್ಟೇ ದೊಡ್ಡೋಳಾದ್ರೂ ನನಗೆ ನೀನು ಚೈಲ್ಡೆ ಬಿಕಾಸ್ ಐ ಆಮ್ ಯೋರ್ ಮಾಮ್. ಗಾಟ್ ಇಟ್? ಫೈನ್. ಅಯ್ಯೋ ಇವಳು ಬತ್ತವಳ. ನಿಂಗೆ ಅದೇ ನಾನು ಕೇಳ್ತೀಯ, ಅನಿಕಾನು ಬರ್ತಾವಳೆ. ಕಮಲಿ ಅವಳು ಬಂದ್ರೆ ನಾನು ಬರಕ್ಕಿಲ್ಲ. ಏಯ್ ತರ್ಲೆ ಸುಮ್ಕೆ ಬಾ. ನೋಡ್ ಕಮಲಿ ಅವಳು ಬಂದ್ರೆ ಯಾರಿಗೂ ನೆಮ್ಮದಿ ಇರಕ್ಕಿಲ್ಲ, ಅದಕ್ಕೆ ನಾ ಹೇಳ್ತಿರೋದು. ನಿಂಗೆ ಅನಿಕಾ ನನ್ನ ತಂಗಿಯನ್ನ ನಿನ್ ತಲೆಯಲ್ಲಿ ಕೂರ್ಸ್ಕೊಳ್ಳಕ್ಕೆ ಹೇಳ್ತಕತ್ಯಾ? ನೋಡ್ದ್ಯಾ ಅಲ್ವಾ, ಅದಕ್ಕೆ ನಾ ಹೇಳ್ತಿರೋದು. ಬೇರೆ ಯಾರ ಬಗ್ಗೆನ ನಾನು ಮಾತಾಡ್ತೀನ, ಅವಳ ಬಗ್ಗೆ ಹೇಳ್ತೀನಿ ಅಂದ್ರೆ ನೀನೇ ಅರ್ಥ ಮಾಡ್ಕೊ. ಸುಮ್ಕೆ ಬರ್ತೀಯ ಇನ್ನೀಗ? ಅಪ್ಪಯ್ಯ ಇಲ್ಲ ಅಪ್ಪಯ್ಯ, ಸುಮ್ಕೆ ಹೇಳ್ತಾವಳೆ. ಇಲ್ಲ ಇಲ್ಲ, ಸಂಬುಗೆ ಕಾರ್ ಹತ್ತವಾಗ ನನ್ನ ಮೊಣ್ಕೈ ತಗ್ಲಿ ಅಲ್ಲಿ ಪೆಟ್ಟೈತೈತೆ. ಅಯ್ಯೋಯ್ಯೋ ನೇ ಚಾಕ್ಲೇಟ್ ತಿನ್ನಕ್ಕೋಸ್ಕರ ಅವ್ನು ಅಲ್ಲಿ ಮುರಿಬೇಡ, ಅದು ಏಟ್ ಬೇಕೋ ಅದು ತಗೊಂಡು ತಿನ್ನು. ಈಟೋದವರೆಗೂ ಅವಳು ಬಂದ್ರೆ ಬರಲ್ಲ ಅಂತಿದ್ದೆ, ಕೋಡ್ಬಳೆ ನೋಡಿದ ತಕ್ಷಣ ಪಕ್ಷ ಬದಲಾಯಿಸ್ಬಿಟ್ಟ. ಸರಿ ಹೋಲಿ ಬಿಡು, ಬಂದ್ರೆ ಬರ್ಲಿ, ಏನ್ ಮಾಡಕ್ಕಾಯ್ತೈತೆ? ಅಲ್ಲಮ್ಮ ಗೌರಿ, ಇವ್ರು ಹೋಗ್ತಾರೆ ಹೋಮ್ ಸ್ಟೇನಲ್ಲಿ ಎಲ್ಲ ಸಿಕ್ಕತ್ತೆ. ಓಕೆ ಅಜ್ಜಿ. ಹೌದು ರಿಸಿಯಪ್ಪರೇ, ಅತ್ತೆ ಹೇಳೋದು ಸರಿನೇಯ. ನೀವಿರೋ ಧೈರ್ಯದ ಮ್ಯಾಕೆ ಎಲ್ಲಾನು ಕಳಿಸ್ತಾ ಇದ್ದೀವಿ. ಅರೆ ಡೋಂಟ್ ವರಿ, ಎಲ್ಲರ ಜವಾಬ್ದಾರಿ ನಂದು. ಸೇಫ್ಟಿಗೆ ನಾನೇ ಗ್ಯಾರಂಟಿ. ಸರಿ ಋಷಿ, ಲಗೇಜ್ ಎಲ್ಲ ಗಾಡಿಲಿ ಅಣ್ಣ. ಇರಿ ಅಂಕಲ್, ನಾನು ನೋಡ್ಕೊಂತೀನಿ ಅಂತ ಹೇಳಿದ್ನಲ್ಲ, ನೀವು ಬಿಡಿ. ರಿಷಿ ಎಲ್ಲಪ್ಪ ನೀನ್ ತಂಗಿ ಕಾಣ್ತಾನೆ ಇಲ್ಲ? ರಿಷಿ ತಂಗಿ ರಾಕ್ಷಸಿ ತಾತಯ್ಯ, ಕುಂಭಕರ್ಣನ್ ಜಾತಿ. ಅಲ್ಲಿ ನೋಡಿ, ಕಾರಲ್ಲಿ ಮಲಗಿದಾಳ. ಯಾರು? ಗೌರಿ, ಆರತಿ ತಂದ್ಬಿಡಮ್ಮ. ಯಾರು? ಯಾರದು? ಜಾಗ ಬಿಡು, ಲಗೇಜ್ ಇಡ್ಬೇಕು. ನೀನೇ ತಾನೆ? ವಾಟ್? ಈಗಷ್ಟೇ ನನ್ನ ಕಣ್ಣು ಮುಚ್ಚಿದ್ದು. ನಂಗೇನ್ ಬೇರೆ ಕೆಲ್ಸ ಇಲ್ವಾ? ಮೂವ್. ಬೇರೆ ಯಾರು ನನ್ನ ಜೊತೆ ಆಟ ಆಡ್ತಿರೋದು? ಹೆಸರೇನು ಕಮಲಿ, ನೀನು ನನಗೆ ಒಂದು ಪುಟ್ಟ ಗೊಂಬೆ ಕಣೆ. ನಾನು ಮನಸ್ಸು ಮಾಡಿದ್ರೆ ಈಗಲೇ ನಿನ್ನನ್ನ ಫಿನಿಶ್ ಮಾಡಿಬಿಡ್ತೀನಿ. ಅದೇ ನಾನು ಹಾಗೆ ಮಾಡಲ್ಲ. ಯಾಕೆ ಹೇಳು? ನೀನು ನರಳಿ 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 ಸಾಯಬೇಕು ಕಣೆ, ಅದಕ್ಕೆ. ಮಹಾಜನ್ ನಂದ ಇಂಡಸ್ಟ್ರಿಗೆ ಎಷ್ಟು ಲಾಭ ಆಗುತ್ತಾ? ಆಲ್ಮೋಸ್ಟ್ ನಮ್ಮ ಆ್ಯನ್ಯುವಲ್ ಟರ್ನ್ ಓವರ್ಗೆ ಈಕ್ವಲ್. ಇವತ್ತು ಡೀಲ್ ಓಕೆ ಆಗಬೇಕು. ಯಾಕೋ ಎಷ್ಟು ಟೆನ್ಷನ್ ಆಗ್ತಿದೆ ಗೊತ್ತಾ? ನಾನು ಫಸ್ಟ್ ಟೈಮ್ ನಿನ್ನ ನೋಡೋಕೆ ನೀವು ಮನೆಗೆ ಬಂದಿದ್ದಲ್ಲ, ಹಾಗಾಗ್ತಿದೆ. ಯಾಕೋ ಹೇಳ್ತಾ ಇದ್ದಿದ್ದ, ಇವತ್ತು ಡೀಲ್ ಓಕೆ ಆದರೆ ಸಾಕು. ನನಗೋಸ್ಕರ ನೀನು ಬೇಡ್ಕೊಮ್ಮ. ಆರಾಮ್ ಕೂತ್ಕೊಂಡು ಮಾತಾಡೋಣ. ಓಕೆ, ನಾವು ವಿಶ್ಮಿ ಕೂತ್ಲ.
ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಬಾಯ್. ರಮೇಶ್, 1 ನಿಮಿಷ. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಯಾವಾಗ್ಲೂ ಫ್ರಂಟ್ ಸೀಟಲ್ಲಿ ಕೂತ್ಕೊಳ್ಳೋದೇ ನನ್ನ ಅಭ್ಯಾಸ. ಓಕೆ ನೋಡಮ್ಮಿ, ಇನ್ಯಾಕೆ ನಿನ್ನ ಅಭ್ಯಾಸಗಳನ್ನೆಲ್ಲ ಬದಲಾಯಿಸ್ಕೊಳ್ಳೋದು ಕಲ್ತ್ಕೊ. ಏನಾಯ್ತು ಕಮಲಿ? ಇದು ನಿನ್ ಸೀಟ್ ತಾನೆ, ಇವಳು ಬಂದು ಕುಂತ್ಕೊಂತವಳೆ. ನಿಂಗೆ ಅಲ್ಲೇ ಕುಂತ್ಕೊಳ್ಳಿ ಬಿಡು. ಎಲ್ಲಿ ಕುತ್ಕೊಂಡೇನು, ನಾವು ಕಾರ್ನಾಗ ತಾನೇ ಕುಂತ್ಕೋತೀವಿ. ಅನಿಕಾ, ನೀವು ಕುಂತ್ಕ. ಅಲ್ಲ ಕಮಲಿ, ಬಾ ನಿಂಗೆ ಈ ಕಡೆ. This seat is reserved for Anika only. ನೀನು ಮುಂದೆ ಮಾಡ್ತೀನಿ ತಾಳು. ನಿಂಗೆ ನಡಿ ಬಾ. ಕಣವ, ಹೋದ್ಮ್ಯಾಕೆ ಒಂದು ಫೋನ್ ಮಾಡು. ಸರಿ ಬರ್ಲಾ? ಅಯ್ಯೋ ಸರೋಜಕ್ಕ, ಬಿಟ್ರೆ ನೀನ್ ಇಲ್ಲೇ ನಿಲ್ಸ್ಕೊಂಡ್ ಮಾತಾಡ್ತಿರ್ತೀಯ. ನಾವು ಊರ್ಗ್ ಹೋಯ್ತೀವಿ, ಬರದಾ? ರಿಸಿ ಸರ್, ರೈಟ್. ಫಾಸ್ಟ್. ಇಲ್ಲೊಂದು ಹಳೇ ಬ್ರಿಡ್ಜ್ ಇದೆ, ಅದ್ರ ಕೆಳಗಡೆ ಒಂದು ನದಿ ಹರಿಯುತ್ತೆ. ಆ ನದಿ ಹೆಸರು ಸೀತಾ ನದಿ ಅಂದ್ಬಿಟ್ಟು. ಓಕೆ, ಲೊಕೇಶನ್ ಮಾತ್ರ ಬ್ಯೂಟಿಫುಲ್ ಆಗಿದೆ. ಹೋಗಿ ನೀರಲ್ಲಿ ಆಟ ಆಡ್ಕೊಂಡು ಫೋಟೋಸ್ ತಗೊಂಡು ಬರೋಣ. ಓಕೆ, ಲೇಟ್ ಆಗುತ್ತೆ. ಇಲ್ಲೇನಾದ್ರೂ ಕೆಲಸ ಇದ್ರೆ ನೀನ್ ಇಲ್ಲೇ ಸೆಟ್ಲ್ ಆಗ್ಬಿಡು. ಅಣ್ಣ, 6 ಎಳ್ನೀರು ಕೊಡಿ. ಸ್ಟಾಪ್. ಇದನ್ನ ಸ್ಟ್ರಾಕ್ ಕುಡಿದ್ರೆ ಮಜಾ ಇಲ್ಲ, ಇದ್ರ ಮಜಾ ಡೈರೆಕ್ಟ್ ಆಗಿ ಕುಡ್ದಾಗೆ. ಎಲ್ಲರೂ ನನ್ನಂಗೆ ಕುಡೀರಿ. ಸರ್, ಅದು ಫಿಕ್ಸ್ ಬಿಡಿ ಸರ್. ಸರ್, ನೀವಿಬ್ರು 1 ಟೀಮು, ನಾ 3 ಜನ 1 ಟೀಮು. ಮತ್ ನಾನು ನೀನ್ ಕನ್ನಡ ಬೇರೆ ಆಡ್ತೀಯಾ? ಸರ್ ಹೋಗ್ಲಿ, ಈ ಅನಿಕಾನು ನಿಮ್ ಟೀಮ್ಗೆ ಸೇರ್ಸ್ಕೊಳ್ಳಿ ಸರ್. ಅವಳು ಲೆಕ್ಕಕ್ಕುಂಟು ಆಟಕ್ಕಿಲ್ಲ. ಎಸ್, ರೆಡಿ. ಆಹಾ ಎಂತ ಕ್ಷಣ, ನೆನೆದರೆ ತಲ್ಲಣ, ತನ್ನಂತಾನೇ ದೇಹಲಿ ಪ್ರೀತಿಯ ನರ್ತನ. ಲಾ 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 ಲಾ. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು.
ಚಿಂತೆಯಲ್ಲಿ ಬಾಳಬಾರದು, ಬಾಳಿನ ಮೂಲವಿಲ್ಲಿ ಕೇಳಬಾರದು, ಪ್ರೀತಿ ಮಾಡಬಾರದು, ಮಾಡಿದರೆ ಜಗಕ್ಕೆ ಹೆದರಬಾರದು. ದಾರಿ ಕಾಣದಾಗಿದೆ ರಾಘವೇಂದ್ರನೇ, ಬೆಳಕ ತೋರಿ ನಡೆಸುವ ಯೋಗಿ ವರ್ಯನೇ. ಅಡುಗೆ ಮನೆಯಲ್ಲಿದ್ರೆ ಹಣ್ಣು ಕಟ್ ಮಾಡ್ತಾಳೆ, ಅದೇ ರಣರಂಗಕ್ಕೆ ಹೋದ್ರೆ ತಲೆನೇ ಕಟ್ ಮಾಡ್ತಾಳೆ. ಆ ರಣರಂಗದಲ್ಲಿ ಹೇಗೆ ಆಟ ಆಡಬೇಕು ಅಂತ ಚೆನ್ನಾಗಿ ತಯಾರಿ ಮಾಡಿ ಕಳಿಸಿದ್ದೀನಿ. ಅಂದ್ರೆ ಅಂದರೆ ಅವಳು ಅಂದರೆ ಆ ಕೆಸರಿನ ಕಮಲಿ ಇನ್ನು ಮುಂದೆ ಈ ಮನೆಗೆ ಬರೋದಿಲ್ಲ. ಇಷ್ಟೊತ್ತಿಗಾಗಲೇ ನನ್ನ ಮುದ್ದು ಮೊಮ್ಮಗಳು ತನ್ನ ಆಟನ ಶುರು ಮಾಡಿರ್ತಾಳೆ. ನಮ್ ಕಮಲಿನ್ ಏನ್ ಅನ್ಕೊಂಡಿದ್ಯಾ, ಅವಳು ಕರ್ಪೂರದ ತರ ಏನ ಹೇಳ್ಕೊಟ್ರು ಬುಕ್ ಅಂತ ಕಲ್ತ್ಕೊಂಡ್ಬಿಡ್ತಾಳೆ. ಕಮಲಿ ನೀ ನೋಡ್ಸವಿ, ನಾನ್ ನೋಡ್ತೀನಿ. ಹುಡುಗಾಟ ಆಡ್ಬೇಡ್ರಪ್ಪ ಅಣ್ಣ. ಕಮ್ಲಿ ಫಸ್ಟ್ ಕಾರ್ ಕಲೀಲಿ, ಆಮೇಲೆ ಓಡಿಸ್ಲಿ. ಅಲ್ಲ, ನಾನೇ ಇನ್ನ ಹೂ ಅಂತ ಹೇಳಲಿಲ್ಲ. ಅಟ್ಬೇನ ಯಾಕೆ ಎಲ್ರು ಗಾಬರಿ ಪಡ್ತಿದ್ದೀರಾ? ಯಾರಿಗೆ ಗೊತ್ತವೆ ನಿಮ್ಮವ್ರು ಹೇಳಿದ್ರು ಅಂತ ಹೂ ಅಂತ ಹೇಳ್ಬಿಡ್ತೀನೋ ಅಂತ ನಾವ್ ಅನ್ಕೊಂಡ್ವಿ. ರಿಷಿ, ಇಟ್ಸ್ ನಾಟ್ ಸೇಫ್. ಪ್ಲೀಸ್ ನೀನೇ ಡ್ರೈವ್ ಮಾಡು. ಹೇ ಸರಿ ಸರಿ, ನಾನು ಸುಮ್ಮನೆ ತಮಾಷೆ ಮಾಡಿದೆ ಅಷ್ಟೇ. ಬ್ಯಾಡ ಸರ್, ಬಿಟ್ಬಿಡಿ. ಬಿಡೋ ಮಾತೇ ಇಲ್ಲ ಕಮಲಿ ಅವರೇ, ಅವ್ನು ಬೇಕಂತಾನೆ ಇದೆಲ್ಲ ಮಾಡ್ತೀಯಾನೆ. ಡಿಸಿಷನ್ಸ್ಗಳು ತಗೊಂಡೆ. ಅಣ್ಣ, ಎಂಜಾಯ್ ಮಾಡ್ಕೊಂಡು ಬರಕ್ ಹೋಗ್ತಿದೀವಿ. ಆರಾಮಾಗಿ ಹೋಗಿ ಆರಾಮಾಗಿ ಬರೋಣ ಪ್ಲೀಸ್. ನಂದು ತೆಪ್ಪೈತೆ, ಸಾರಿ ಸರ್. ಓಕೆ ಓಕೆ, ಆಗಿದ್ದಕ್ಕೆಲ್ಲ ಊಫಿ. ಇವಾಗ ಹೊರಡೋಣ. ಅಣ್ಣ ಏನಾಯ್ತು? ಗಾಡಿ ಸ್ಟಾರ್ಟ್ ಆಗ್ತಿಲ್ಲ, ಏನಾಗಿದೆ ಗೊತ್ತಿಲ್ಲ. ಸಡನ್ ಬ್ರೇಕ್ ಹಾಕಿದ್ರಿಂದ ವೈರಿಂಗ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಸೆನ್ಸರ್ ಏನಾದ್ರೂ ಪ್ರಾಬ್ಲಮ್ ಆಗಿರ್ಬೋದಾ? ಈ ಎಲ್ಲರೂ ಒಂದ್ಕಿತ ನೋಡುಮ್ಮ, ಇಳಿರಿ. ಸರ್ ಕಲ್ಕಂಡೆ ಹೋಗ್ಬಿಡಮ್ಮ. ಸರಿ, ಎಲ್ಲರೂ ಕೈ ಹಾಕಿ. ಫಸ್ಟ್ ರಿವರ್ಸ್ ತಳ್ಳಿ, ಅದಾದ್ಮೇಲೆ ನಾನು ರೈಟ್ ಕಟ್ ಮಾಡ್ತೀನಿ. ತಳ್ಳು ತಳ್ಳು ಜೋರಾಗಿ ತಳ್ಳು. ಐಸಾ ಐಸಾ, ಬಲ ಬಿಟ್ಟು ಜೋರಾಗಿ ತಳ್ಳು. ಐಸಾ ಐಸಾ, ತಳ್ಳು ತಳ್ಳು ಜೋರಾಗಿ ತಳ್ಳು. ಐಸಾ ಐಸಾ, ಗಂಟು ಮುಟ್ಟೆ ಕಟ್ಟಿ ತಳ್ಳು. ಐಸಾ ಐಸಾ, ತಳ್ಳ ಇರೋರ ನರ್ಕಕ್ಕೆ ತಳ್ಳು. ಐಸಾ ಐಸಾ. ರಿಷಿ ಸರ್, ಇಲ್ಲಿ ಯಾವ್ದೋ ಕಾಂಪೌಂಡ್ ಐತೆ, ಇದೇ ಇರ್ಬೇಕು. ಅಲ್ಲಿ ಬಿಲ್ಡಿಂಗ್ ಹೋಯ್ತು ನೋಡಿ. ಅಯ್ಯೋ ಹೆದರ್ಕೊಳ್ಬೇಡಿ, ಈ ಹುಲಿ ಇಲ್ಲಿ ಕೆಲಸ ಮಾಡೋವನು.
ಹೆಸ್ರೇನ್ ಸರ್? ಹುಲಿಯಾನ? ಹುಲಿಯಾ? ಹೌದಾ ಹುಲಿಯಾ? ಭಾರಿ ಅದೀನಿ. ಗಾಡಿ ಕೆಟ್ಟೈತಾ? ಹೌದು, ಬೆಳಗ್ಗೆ ಮೆಕ್ಯಾನಿಕ್ನ ಕಳಿಸ್ಬೇಕು. ನೀವು ಬರುವಾಗ್ಲೇ ಹಿಂಗಾಗದೆ ಅಂದ್ರೆ ಏನೋ ಸರಿ ಇಲ್ಲ. ಹುಷಾರು. ಚಂದ್ರು, ಆಫೀಸಿಂದ ಯಾವಾಗ ಬಂದೆ? ಹೌದು ಕಣ್ರಿ, ನೀವು ಆಫೀಸಿಂದ ಬಂದಿದ್ದೇ ಗೊತ್ತಾಗ್ಲಿಲ್ಲ. ದಾಲ್ಮಿಯಾ ಕಂಪನಿ ಜೊತೆ ಮೀಟಿಂಗ್ ಇತ್ತಲ್ಲ, ಬೇಗ ಮುಗ್ದೋಯ್ತಾ? ಇರಿ, ಒಸಿ ನೀರು ತತ್ತೀನಿ. ಏನಾಯ್ತು ಚಂದ್ರು? ಯಾಕೆ ಅವಾಗಿಂದ ಸುಮ್ಮನೆ ಕೂತಿದ್ಯಾ? ಮಾತಾಡು. ತುಂಬಾನೇ ಹೋಪ್ಸ್ ಇಟ್ಕೊಂಡಿದ್ದೆ. ರಮೇಶ್ ಕೂಡ ಇದೊಂದು ಡೀಲ್ ಓಕೆ ಆಗಿದ್ದಿದ್ರೆ ಮಾರ್ಕೆಟಲ್ಲಿ ನಮ್ಮ ಸ್ಟ್ಯಾಂಡರ್ಡ್ ಬೇರೆನೇ ಆಗ್ತಾ ಇತ್ತು. ಯಾಕೆ ಹೀಗಾಯ್ತು ಅಂತ ಅರ್ಥನೇ ಆಗ್ತಾ ಇಲ್ಲ. ಚೀರ್ ಅಪ್ ಮಾಡೋದಕ್ಕೆ ಒಂದು ಐಡಿಯಾ ಹೇಳು. ಸರ್ ನಾನಾ? ನೀನೇ ಐಡಿಯಾ ಕೊಡಬೇಕು. ಹೇಳು. ಹಾ ಸರ್, ನನ್ನ ತಾವ ಒಂದು ಐಡಿಯಾ ಐತೆ. ಈ ಸ್ಕೂಲಲ್ಲಿ ಇರ್ಬೇಕಾದ್ರೆ ನಾವು ಮಾಡ್ತಿದ್ದೋ, ಅದನ್ನ ಹೇಳ್ತೀನಿ, ನೀವು ಬೈಬಾರ್ದು. ಅರೆ, ನಾನೀಗ ಕಾಲೇಜಲ್ಲಿರೋ ಲೆಕ್ಚರರ್ ಅಲ್ಲ, ಫ್ರೆಂಡ್ ಅನ್ಕೋ. ಹೇಳು. ಅಯ್ಯೋ, ಅದ್ಯಾಕ ಮೂತಿ ಸಿಂಡ್ರಿಸ್ಕೊಂತೀಯ? ನಿಂಗೆ ಆಟೋನ್ ಬ್ಯಾಸರ ಆಗೋದಾದ್ರೆ ಹೋಗ್ ಕೆಳಗ್ ಮಲಿಕ. ವಾಟ್? ಸರಿ ಸರಿ, ಇಬ್ರು ಕಿತ್ತಾಡ್ಬೇಡಿ. ಕಮ್ಲಿ, ನಾನೇ ಕೆಳಗ್ ಮಲ್ಕೋತೀನಿ. ನಿಂಗೆ ನೋಡ್ದಾ? ರಚನಾ, ಏನ್ ಬೇಡ, ನೀ ಇಲ್ಲೇ ಬಂದ್ ಮಲಿಕೋ. ಏನು ಪರವಾಗಿಲ್ಲ, ನೀನ್ ಆರಾಮಾಗಿ ಮಲ್ಕೋ, ನನ್ ಕೆಳಗೆ ಇಷ್ಟ. ಏ ಅನಿಕಾ, ನಿದ್ದೆ ಕಣ್ಣಲ್ಲಿ ಕೈ ಕಾಲು ಹಾಕೋ ಅಭ್ಯಾಸ ಇಲ್ಲ ತಾನೆ? ನಾನು ಮುಟ್ಬೇಕಲ್ಲ, ಹಂಗೆ ಎತ್ ಕೆಳಗೆ ಎತ್ಬಿಡ್ತೀನಿ. Tonight. ಮತ್ತಿನ್ನೇನಪ್ಪ, ಎಲ್ಲ ನೀನೇ ತಾನೇ ಐಡಿಯಾ ಕೊಟ್ಟಿದ್ದು? ಸರ್, ಎಲ್ರಿಗೂ ಚೀರ್ ಅಪ್ ಮಾಡಂಗೆ ಐಡಿಯಾ ಕೊಡು ಅಂತ ನೀವೇ ತಾನೇ ಕೇಳಿದ್ದು. ಚೀರ್ ಅಪ್ ಮಾಡೋದಕ್ಕೆ ಕೇಳಿದೆ, ಆದ್ರೆ ಈ ತರ ಪರ್ಕೆ ತಗೊಂಡು ಹೊಡಿತಾರೆ ಅಂತ ನಂಗೆ ಗೊತ್ತಿರಲಿಲ್ಲಪ್ಪ. ಇದೆಲ್ಲ ನಿಂದೇನೇನು ಐಡಿಯಾ? ನಿನ್ನ ಅಯ್ಯೋ ರಚನಾ, ಬೇಡ ಕಣವಿ, ಇನ್ನೀ ಬಾಡಿ ಕೈಲಿ ಆಗಕ್ಕಿಲ್ಲ. ಯಾರು ನೀವೆಲ್ಲ ಬ್ಯಾಸರ ಮಾಡ್ಕೊಂಡಿದ್ರಲ್ಲ, ನಿಮ್ಮ ಮೂಡ್ನ ಒಸಿ ಚೀರ್ ಅಪ್ ಮಾಡೋಕ್ಕೆ ಒಸಿ ಐಡಿಯಾ ಕೊಡು ಅಂದರು. ನಾವು ದೇವು ಥರ ಆಟ ಆಡೋಣ, ನಾವು ಒಂದು ಗೊತ್ತಾದ್ಮೇಲೆ ಬಿದ್ದು ಬಿದ್ದು ನಗ್ತಾರೆ ಅನ್ಕೊಂಡ್ವಿ. ಆದರೆ ನೀವು ನಾನು ಹುಲಿಯ. ಅಯ್ಯೋ ಯಪ್ಪ, ದೇವುಗಳಿಗೆ ಭಯ ಹುಟ್ಟಿಸ್ತೇಲಪ್ಪ ನೀನು. ನಿಮ್ಮ ದೇವದ ಆಟ ನೋಡಿ ನಂಗೂ ನಗು ಬತ್ತು. ಮೈ ಗಾಡ್, ಎಂತ ಜಾಗದಲ್ಲಿ ಬಂದ್ ಸಿಕ್ಕಾಕೊಂಡೆ. ಹುಚ್ಚರ ಸಂತೆ. ಅಮ್ಮಮ್ಮ, ನಿಮ್ ಮಾತನ್ನ ಕೇಳಿ ಇಲ್ಲಿಗೆ ಬಂದಿದ್ದೀನಿ. ಎದ್ದಿದ ತಕ್ಷಣ ನಾವು ಪ್ರೀತಿಸೋರ್ ಮುಗುಳ್ನಾಗೆ ನೋಡ್ತಾ ದಿನ ಶುರು ಮಾಡಿದ್ರೆ ಮೆದುಳಲ್ಲಿ ಡೋಪಮೈನ್ ಜಾಸ್ತಿ ಆಗುತ್ತಂತೆ. ಆಗ ನಾವೇನೇ ಅನ್ಕೊಂಡ್ರು ಅದನ್ನ ಸಾಧಿಸಕ್ಕೆ ಹುಮ್ಮಸ್ ಸಿಗುತ್ತೆ. ನೀವೇ ನನ್ನ ಡೋಪಮೈನ್ ಕಮ್ಲಿ ಅವರೇ.
ನಾನು ಬರಲಿ ಅಂತಾನೆ ಡೋರ್ ಲಾಕ್ ಮಾಡದೆ ಮಲ್ಕೊಂಡಿದ್ದಾರ? ಕಣ್ಮುಚ್ಕೊಂಡು ನಿನ್ನ ಹಾರ್ಟ್ನ ಕೇಳು, ಕಮಲಿ ಅವ್ರು ಯಾವ ಕಡೆ ಇದ್ದಾರೆ ಅಂತ. ಹಲೋ ಕಮಲಿ ಅವರೇ, ಬೆಳಗಾಯ್ತು, ಎದ್ದೋಳಿ ಎದ್ದೇಳಿ ಕಮಲಿ ಅವರೇ, ಬೆಳಗಾಯ್ತು. ಸಮುದ್ರದ ಇಷ್ಟು ನೀರಿನ ಮುಂದೆ ನಿಮ್ಮ ಕಣ್ಣೀರಿನ ಹನಿ ನನ್ನ ಮುಳುಗಿಸ್ಬಿಡ್ತು ಕಮಲಿ ಅವರೇ. ಉಪ್ಪು ಋಣನ ಹೆಚ್ಚಿಸ್ತೈತೆ ಅಂತಾರೆ, ನನ್ನ ಇಲ್ಲಿ ಕರ್ಕೊಂಬಂದಿದ್ದೀರಾ ಸರ್. ನಮ್ಮಿಬ್ರು ಋಣ ಈ ಕ್ಷಣದಿಂದ ಇನ್ನ ಗಟ್ಟಿ ಆಯ್ತು. ನೀವಿಷ್ಟು ವರ್ಷ ಸಮುದ್ರನ ನೋಡದೆ ಇದ್ದಿದ್ದು ನನ್ನ ಜೊತೆ ನೋಡ್ಲಿ ಅನ್ನೋ ಕಾರಣಕ್ಕೆ ಅನ್ಸುತ್ತೆ. ಹೌದು ಸರ್, ನನ್ನ ಜೀವನದಾಗೆ ಎಲ್ಲ ಸಂತೋಷದ ಗಳಿಗೆಗಳನ್ನ, ಮುಖ್ಯವಾದ ಗಳಿಗೆಗಳನ್ನ ನಿಮ್ ಜೊತೆನೆ ಕಳ್ದಿ. ಸಮುದ್ರದ ಮುಂದೆ ನಿಂತು ಮಾತು ಕೊಟ್ಟಾಯ್ತು, ಬೇರೆ ಆಗೋ ಮಾತೇ ಇಲ್ಲ ಕಮಲಿಯವರೇ. ಇನ್ನೊಂದು ಮುತ್ತುದುರ್ತಾ ಇರೋ ಹಾಗಿದೆ. ಇದು ಮೋಸಪ್ಪ, ಮೋಸ ಮೋಸ. ಅಂತ ನನ್ಗಿಂತ ಚೆನ್ನಾಗಿ ನಿಮ್ಗೆ ಗೊತ್ತಲ್ವಾ ರಮೇಶ್. ನೆನ್ನೆ ರಾತ್ರಿ ಪೂರ್ತಿ ನಿದ್ದೆ ಮಾಡಿಲ್ಲ ನೀವು. ಮುಗ್ದೋಗಿರೋದ್ರ ಬಗ್ಗೆ ಯಾಕೆ ತಲೆ ಕೆಡಿಸ್ಕೋತಿದ್ದೀರಾ? ರಿಲ್ಯಾಕ್ಸ್. ಈ ಡೀಲ್ ನಮ್ಮ ಕೈ ತಪ್ಪೋಯ್ತು ಅಂತ ನಾನು ಅಪ್ಸೆಟ್ ಆಗಿಲ್ಲ. ಆದರೆ ಇದು ಕೈ ತಪ್ಪು ಹೋಗೋ ಹಾಗೆ ಮಾಡಿದ್ದು ಯಾರು ಅಂತ ನಾನು ತಿಳ್ಕೋಬೇಕು. ಅದನ್ನು ತಿಳ್ಕೊಳ್ಳೋವರೆಗೂ ನಾನು ನೆಮ್ಮದಿಯಾಗಿ ನಿದ್ರೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ.
ಏಯ್ ನಿಲ್ಸು, ಸಾಕು ಆಡ್ಕೊಂಡಿದ್ದು. ಈಗೇನ್ ಮಾಡ್ಬೇಕು ಅಂತೀರಾ? ಆಟಾಡುಮ ಸರ್, ಬೆಳಿಗ್ಗೆ ಒಳ್ಳೆ ವ್ಯಾಯಾಮ ಆದಂಗ ಆಯ್ತೈತೆ. ತಕೊಳ್ಳಿ. ನಾನು ಕಮಲಿಯವರು, ನಿಂಗೆ ಒಂದು ಟೀಮು, ನೀನು ಶಂಭು ಅನಿಕಾ ಒಂದು ಟೀಮ್. ಓಕೆ ಓಕೆ ಸೂಪರ್. ಕಮಲಿಯವ್ರ ಬನ್ನಿ, ನಿಂಗೆ ಬಾ. ನನ್ ಮುಂದೆನೆ ರೊಮ್ಯಾನ್ಸಾ? ಮಾಡ್ತೀನಿ ತಡಿ. ಅಯ್ಯಯ್ಯೋ, ಐ ಆಮ್ ಸೋ ಸಾರಿ. ಪರವಾಗಿಲ್ಲ ನಾಲಿಕಾ, ತಡಿ ನಾ ಹೋಗಿ ತಕೊಂಬರ್ತೀನಿ. ಕಮಲಿ ಇರು, ನಾನು ಬರ್ತೀನಿ. ಬೇಡ ನಿಂಗೆ, ನಾ ಹೋಗ್ತೀನಿ ಇರು. ಆಯ್ತಾ? ಮಾಮ್, ನಾವು ಕುಡಿತಿರೋ ಜಾಗ ಕೋಳಿನೇ ಬರ್ತಿದ್ಯಲ್ಲ ಮಾಮ್. ಏಯ್, ಯಾವುದೋ ಟೂರಿಸ್ಟ್ ಇರ್ಬೋದು, ಕುಡಿಯ ಸುಮ್ಮನೆ. ಟೂರಿಸ್ಟ್ ಇದ್ರೇನಾಯ್ತು, ಹುಡುಗಿ ತಾನೆ. ಹಂಗಂತೀಯ? ನಾಟಿನ ಫಾರಮ್ ನೋಡೇ ಬಿಡೋಣ, ಬನ್ರ. ಒಬ್ಬರೇ ಇಲ್ಲಿಗೆಲ್ಲ ಬರಬಾರ್ದು. ನಿಂಗೇನ್ ಸಿಕ್ತು ಇಲ್ಯಾ? ಅಲ್ಲಿ ಸಿಕ್ತು. ಬನ್ನಿ ಹೋಗುಮ್ಮ. ಸಾಕು, ನಮ್ಗೆ ಈ ಜಾಗದ ಬಗ್ಗೆನೂ ಗೊತ್ತು, ಇಲ್ಲಿನ ಜನಗಳ ಬಗ್ಗೆನೂ ಗೊತ್ತು. ನೀನ್ ನನಗೆ ಸಜೆಷನ್ಗಳು ಕೊಡಕ್ ಬರಬೇಡ. ನಾವಿಲ್ಲಿಗೆ ಬಂದಿರೋದು ಹಾಲಿಡೇಸ್ನ ಎಂಜಾಯ್ ಮಾಡ್ಕೊಂಡು ಹೋಗೋದಕ್ಕೆ. ಅಲ್ಲಿಗೆ ಹೋಗ್ಬೇಡ, ಇಲ್ಲಿಗೆ ಹೋಗ್ಬೇಡ ಅಂತ ಸಜೆಷನ್ಗಳು ಕೊಡಬೇಡ. ಅರ್ಥ ಆಯ್ತಾ? ನಾನು ನಿಮ್ಮ ಒಳ್ಳೇದಕ್ಕೆ ಹೇಳ್ತಾ ಇದ್ದೀನಿ. ವೆಲ್ ವಿಶರ್, ನಿಂಗೆ ತುಂಬಾ ಥ್ಯಾಂಕ್ಸ್. ಆದ್ರೆ ನೀನೇನು ಹೇಳ್ಬೇಡಪ್ಪ. ಏನ್ ಹಾಗೆ ನೋಡ್ತಿದ್ಯಾ? ತಿಂಡಿ ತಯಾರಾಗಿದೆ, ಬನ್ನಿ. ಸರ್, 2 ಬೇಡ, 1 ಸಾಕು. ಏನು ನಿಂದು? ನಿನ್ಗೇನು ಹೊಟ್ಟೆವ್ರಿ? ಸುಮ್ಮನೆ ಹಾಕು. 1 ಸಾಕಂತೆ, 1 ಸಾಕು. ಬೇಡ ಬಿಡು, ನಾನೇ ಹಾಕೊಂತೀನಿ. ನಮಗೂ ಏನಾದರೂ ಉಳಿಸಿದ್ದೀರಾ ಅಥವಾ ಎಲ್ಲ ನೀವೇ ಸರ್ವ್ ಮಾಡ್ಬಿಟ್ರ ರಿಷಿ? ಸರ್, ಹೆಂಗಿದ್ರು ಕಮಲಿ ನಿಮ್ಗೊಂದು ತಟ್ಟೆ ತಂದೋಳೆ. ಕೊಡಿ ಸರ್ ಇಲ್ಲಿ. ಕೊಡು ಕಮಲಿ. ಥ್ಯಾಂಕ್ ಯು ಸೋ ಮಚ್ ಕಮಲಿ. ಸರ್, ಇದನ್ನ ನನಗೋಸ್ಕರ ತಂದ್ರಿ ಅನ್ಕೊಂತೀನಿ. ಕೊಡಿ ಸರ್. ಥ್ಯಾಂಕ್ ಯು. ಇಬ್ಬರ ಜಗಳ 3ನೇವನಿಗೆ ಲಾಭ ಅಂತ ಕೇಳಿದ್ದೆ. ಇಬ್ಬರ ಪ್ರೀತಿ 3 ಜನಕ್ಕೆ ಲಾಭ ಅಂತ ಇವಾಗಲೇ ನೋಡಿದ್ದು. ಸರಿ ಸರ್, ಬನ್ನಿ ನಾವು ಮೊದಲಿಂದ ಶುರು ಮಾಡೋಣ. ನಾನು ಬೆಳಗ್ಗೆಯಿಂದ ಅಬ್ಸರ್ವ್ ಮಾಡ್ತೀನಿ, ಇವನ್ ರೀತಿ ನೀತಿ ಯಾವುದು ಸರಿ ಇಲ್ಲ. ಓವರ್ ಆಗಿ ಆಡ್ತೀಯಾನೆ. ಹೇಳಿತ್ತಪ್ಪ. ಹೇಳೋದಕ್ಕೆ ನೀನ್ ಯಾರು?
ನಾವೇನ್ ಬೇಕಾದ್ರೂ ಮಾಡ್ಕೊಂತೀನಿ ನಿಂಗೆ ಯಾಕೆ? ನಿಮ್ಮನ್ನ ನಾನೇ ನೋಡ್ಕೋತಾ ಇದ್ದೀನಿ. ನೀನ್ ನೋಡ್ಕೋತಿದ್ಯಾ? ನಾವೇನ್ ಸ್ಕೂಲ್ ಮಕ್ಳ? ನಮ್ಗೆ ಹೇಳಕ್ ಬಂದ್ಬಿಟ್ಟ. ಹೋಗು. ಸರ್ ಬುಡಿ ಸರ್, ಹಳ್ಳಿ ಜನ ಮಾತು ಹೊರಟಿರ್ತೈತೆ. ಇಲ್ಲ ಕಮಲಿ ಅವರೇ, ನಾನು ಬೆಳಗ್ಗೆಯಿಂದ ಅಬ್ಸರ್ವ್ ಮಾಡ್ತಿದ್ದೀನಿ. ಇವನ್ ರೀತಿ ನೀತಿ ಯಾವುದು ಸರಿ ಇಲ್ಲ. ಓವರ್ ಆಗಿ ಆಡ್ತೀಯಾನೆ. ಸರಿ ತಕೊಳ್ಳಿ, ಬನ್ನಿ. ನಿಂತಿರೋದ್ ನೋಡಿದ್ರೆ ರಚನಾ ಬಂದಿದ ತಕ್ಷಣ ಒಳಗ್ ಹೋಗೋ ಪ್ಲಾನ್ ಮಾಡ್ದಂಗೈತಲ್ಲ. ಇದ್ದೇನು ಹೀಗ್ ನೋಡ್ತಿದ್ದಾಳೆ? ನೆಕ್ಸ್ಟ್ ಇವಳು ಒಳಗ್ ಹೋಗಕ್ಕೆ ಯೋಚನೆ ಮಾಡ್ತಿದ್ದಾಳ ಹೇಗೆ? ಇವಳನ್ ಬಿಟ್ರೆ ಬಾತ್ರೂಮ್ ನ ಡರ್ಟಿ ಮಾಡಿ ಬರ್ತಾಳೆ. ಆಮೇಲೆ ಐ ಕಾಂಟ್ ಈವನ್ ಗೋ ಇನ್. ನಾನೇ ಫಸ್ಟ್ ಹೋಗ್ಬೇಕು. ರಚನಾ ಬಂದ ತಕ್ಷಣ ನಾನೇ ಹೋಗ್ಬೇಕು. ಹೆಂಗೆ ಅವಳು ಹೇಳ್ದೆ ಹೇಳೋದು? ಈ ಜಾಗವನ್ನು ಕಾಯ್ದಿರಿಸಲಾಗಿದೆ. ತಮಾಷೆ ಮಾಡಕ್ ಹೋಗಿ ಕೆಲವೊಂದ್ಕಿತ ಹಂಗಾಯ್ತೈತೆ ಅಟ್ಟಯ್ಯ. ಅವಳು ಬೇಕು ಅಂತ ಮಾಡ್ತಿದ್ದಾಳೆ ಕಮಲಿ. ನೀನ್ ಇಲ್ಲೇ ಡಿಸೈಡ್ ಮಾಡು ಕಮಲಿ. ನೀನ್ ನನ್ನನ್ನ ತಂಗಿ ಅಂತ ಒಪ್ಕೊಂಡಿದ್ಯಾ ತಾನೆ? ಇದ್ರಾಗೇನ್ ಸಂಶಯ ನಿಕಾ? ನೀನ್ ನನ್ ತಂಗಿಯವನೇ. ಅಕ್ಕ ಆದವಳು ತಂಗಿಗೆ ಸಪೋರ್ಟ್ ಮಾಡ್ತಾಳೆ ತಾನೆ? ಹೀಗೇಳು, ನಿನ್ಗೆ ನಾನ್ ಮುಖ್ಯನಾ ನಿಂಗೆ ಮುಖ್ಯನಾ? ಹೇಳ್ಬೇಕು ಅಂತ ಅನ್ನಿಸ್ತೈತೆ. ಆದ್ರೂ ಮನ್ಸ್ಗೆ ನಿಂಗಿನೆಯ ಕಣವಿ. ನಿಜಾನೇ ಹೇಳ್ತಿದ್ಯಲ್ಲ. ಐ ಲೈಕ್ ಇಟ್ ಕಮ್ಲಿ. ನಿಜವಾಗ್ಲೂ ನಂಗೆ ಏನೂ ಬೇಜಾರಿಲ್ಲ. ಬಾ ಹೋಗೋಣ. ಒಂದ್ ಅರ್ಧ ಗಂಟೆ ನಮ್ ಜೊತೆಗೆ ಬಾ, ನೀನ್ ಹೇಳಿದ್ದೆಲ್ಲ ಕೊಡಿಸ್ತೀವಿ. ಅದಕ್ಕ ಬಾ, ಇವ್ರ ಜೊತೆ ನಮ್ದೇನ್ ಮಾತು? ಎಲ್ಲ ಹೋಗ್ತೀರಾ?